ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ನೋಟಿಫಿಕೇಷನ್ಸ್ಗಳನ್ನ ಸ್ಟಾಪ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಸ್ನ್ಯಾಪ್ಚಾಟ್ನಲ್ಲಿ ನಾವು ಟೋಟಲ್ ಆಗಿ ಎಲ್ಲ ನೋಟಿಫಿಕೇಷನ್ಸ್ಗಳು ಕೂಡ ಸ್ಟಾಪ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಮೆಸೇಜ್ ನೋಟಿಫಿಕೇಷನ್ ಮಾತ್ರ ಆಫ್ ಮಾಡೋದು ಹೇಗೆ, ಅಥವಾ ಸ್ಟೋರಿ ನೋಟಿಫಿಕೇಷನ್ಸ್ ಮಾತ್ರ, ಅಥವಾ ನಮ್ಮ ಫ್ರೆಂಡ್ಸ್ನ ಒಂದು ಏನಾದರೂ ಬೇರೆ ಬೇರೆ ಆ್ಯಕ್ಟಿವಿಟಿ ಇರುತ್ತೆ ಅವುಗಳ ಒಂದು ನೋಟಿಫಿಕೇಷನ್ಸ್, ಅಥವಾ ಮೆಮರೀಸ್ ನೋಟಿಫಿಕೇಷನ್ಸ್ ಇರ್ಬೋದು, ಅಥವಾ ಬರ್ತ್ಡೇ ನೋಟಿಫಿಕೇಷನ್ಸ್ ಇರ್ಬೋದು, ಅವುಗಳನ್ನ ಮಾತ್ರ ನಾವು ಸ್ಟಾಪ್ ಮಾಡಿ ಬೇರೆ ನೋಟಿಫಿಕೇಷನ್ ಹಾಗೆ ಇರಲಿ ಅಂದರೆ ಯಾವ ರೀತಿ ನಾವು ಮಾಡ್ಕೋಬಹುದು ಅಂತ ಅದನ್ನು ಕೂಡ ನಾನು ಇವತ್ತು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಸ್ನ್ಯಾಪ್ಚಾಟ್ ಆ್ಯಪ್ನ ನಾವು ಮೊದಲು ಎಲ್ಲ ನೋಟಿಫಿಕೇಷನ್ಸ್ಗಳನ್ನ ಸ್ಟಾಪ್ ಮಾಡಬೇಕು ಅಂದರೆ ಈ ಸ್ನ್ಯಾಪ್ಚಾಟ್ ಆ್ಯಪ್ನ ಇಲ್ಲಿ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಬೇಕು ಅಥವಾ ಒತ್ತಿ ಹಿಡಿಬೇಕು. ಲಾಂಗ್ ಪ್ರೆಸ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಆ್ಯಪ್ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಟಿಫಿಕೇಷನ್ಸ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ನೋಟಿಫಿಕೇಷನ್ಸ್ ಅಂತ ನಿಮ್ಮ ಫೋನಲ್ಲಿ ಕೆಳಗಡೆ ಇದ್ರೂ ಇರ್ಬೋದು, ಬೇರೆ ಬೇರೆ ಫೋನಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಆಲ್ ಸ್ನ್ಯಾಪ್ಚಾಟ್ ನೋಟಿಫಿಕೇಷನ್ಸ್ ಅಂತ ಮೇಲ್ಗಡೆ ಏನು ಬಟನ್ ಇದೆ, ಈ ಬಟನನ್ನು ಸಂಪೂರ್ಣವಾಗಿ ಈ ರೀತಿ ಆಫ್ ಮಾಡಬೇಕು. ಮಾಡಿದ ತಕ್ಷಣದಲ್ಲಿ ಸ್ನ್ಯಾಪ್ಚಾಟ್ ಕಡೆಯಿಂದ ನಮಗೆ ಯಾವುದೇ ನೋಟಿಫಿಕೇಷನ್ಸ್ ಬರೋದಿಲ್ಲ. ಸ್ನೇಹಿತರೆ, ಇಲ್ಲಪ್ಪ ನಮಗೆ ಕೆಲವೊಂದಿಷ್ಟು ನೋಟಿಫಿಕೇಷನ್ ಬರಲಿ, ಇನ್ನೂ ಕೆಲವೊಂದಿಷ್ಟು ಮಾತ್ರ ಬರಬಾರ್ದು ಅಂದರೆ ಇದನ್ನು ಕೂಡ ನಾನು ಹೇಳ್ತೀನಿ. ಇದನ್ನು ಮರಳಿ ಆನ್ ಮಾಡಿದ್ದೀನಿ. ಮಾಡಿಬಿಟ್ಟು ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪಕ್ಕದಲ್ಲಿ ಸೆಟ್ಟಿಂಗ್ಸ್ ಐಕನ್ ಇರುತ್ತೆ ಸ್ನೇಹಿತರೆ. ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ನೋಟಿಫಿಕೇಷನ್ಸ್ ಅಂತ ಒಂದು ಆಪ್ಷನ್ ಇದೆ. ನೋಟಿಫಿಕೇಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಟಿಫಿಕೇಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಎಲ್ಲ ನೋಟಿಫಿಕೇಷನ್ಸ್ಗಳು ಈ ರೀತಿ ಓಪನ್ ಆಗಿ ಬಂದಿದೆ. ಇಲ್ಲಿ ನಮಗೆ ಯಾವ ಬೇಕು ಅವುಗಳನ್ನ ಮಾತ್ರ ಇಟ್ಕೊಂಡು ಬೇರೆ ನೋಟಿಫಿಕೇಷನ್ಸ್ಗಳನ್ನ ಇಲ್ಲಿಂದ ನಾವು ಆಫ್ ಮಾಡ್ಬೋದು. ನೋಡ್ಬೋದು, ಇಲ್ಲಿ ಮೆನ್ಷನ್ಸ್ ಅಂತ ಇದೆ, ಮೆಮೊರೀಸ್ ನೋಟಿಫಿಕೇಷನ್ಸ್ ಇದೆ, ಫ್ರೆಂಡ್ ಬರ್ತ್ಡೇ ಅಂತ ಇದೆ. ಹಾಗೆ ಇಲ್ಲಿ ಕೆಳಗಡೆ ಮೆಸೇಜ್ ರಿಮೈಂಡರ್ಸ್ ಅಂತ ಇದೆ. ನಮಗೆ ಯಾವ ನೋಟಿಫಿಕೇಷನ್ಸ್ ಬೇಕು ಅವುಗಳನ್ನ ಮಾತ್ರ ಬಿಟ್ಟು ಉಳಿದಿರುವಂಥ ಎಲ್ಲವನ್ನುಗಳನ್ನ ಇಲ್ಲಿಂದ ಈ ರೈಟ್ ಮಾರ್ಕ್ನ ತೆಗಿಬೇಕು ಸ್ನೇಹಿತರೆ. ಈ ಗ್ರೀನ್ ಕಲರ್ ಏನು ರೈಟ್ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನಾವು ಇವುಗಳನ್ನ ರಿಮೂವ್ ಮಾಡಬೇಕು. ನಮಗೆ ಬೇಕಾದಂಥ ನೋಟಿಫಿಕೇಷನ್ಸ್ ಮಾತ್ರ ಇಟ್ಕೊಂಡು ಇವುಗಳನ್ನ ನಾವು ರಿಮೂವ್ ಮಾಡೋದ್ರಿಂದ ನಮಗೆ ಸಂಪೂರ್ಣವಾದಂಥ ನಮ್ಮ ಸ್ನ್ಯಾಪ್ಚಾಟ್ ನೋಟಿಫಿಕೇಷನ್ಸ್ಗಳು, ನಮಗೆ ಬೇಕಾದ ನೋಟಿಫಿಕೇಷನ್ಸ್ಗಳನ್ನ ಮಾತ್ರ ಬಿಟ್ಟು ಉಳಿದಿರುವಂಥ ಎಲ್ಲವೂ ಕೂಡ ಆಫ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇನ್ನೂ ಹಲವಾರು ಆಪ್ಷನ್ಸ್ ಇದೆ ಸ್ನೇಹಿತರೆ. ಒಂದು ಸಾರಿ ಎಲ್ಲವುಗಳನ್ನ ನೋಡ್ಕೊಳ್ಳಿ. ನಿಮಗೆ ಯಾವ ಅವಶ್ಯಕತೆ ಇರುತ್ತೆ ಅವುಗಳನ್ನ ಮಾತ್ರ ಇಟ್ಕೊಳ್ಳಿ, ಉಳಿದಿರುವಂಥವುಗಳನ್ನ ನೀವು ಟರ್ನ್ ಆಫ್ ಮಾಡಿ ಅಥವಾ ಡಿಆಕ್ಟಿವೇಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.